ಈಗಾಗಲೇ ಬಾಳೆಹೊನ್ನೂರು ಟು ಇದು ಜೈಪುರ ಎಕ್ಸ್‌ಪ್ರೆಸ್ ಮೈನ್ ಲೈನ್ ರಿಪೇರಿ ಕಾರ್ಯ ಆರಂಭಗೊಂಡಿದೆ. ಹಾಗೂ ಕೆ.ವಿ ಡಿಪಾರ್ಟ್ಮೆಂಟ್ ಅವ್ರು ಯಾರೂ ಇಲ್ಲ, ಗುತ್ತಿಗೆದಾರರು ವಹಿಸ್ಕೊಂಡು ಈ ಕೆಲಸ ಕಾರ್ಯ ಮಾಡ್ತಾರೆ. ಗುತ್ತಿಗೆದಾರ ಅಂತ ಸಂತೋಷ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳಿ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. 2-3 ದಿವಸ ಕರೆಂಟ್ ಇಲ್ಲ ಬಾಳೆಹೊನ್ನೂರು ಜೈಪುರ ಎಕ್ಸ್‌ಪ್ರೆಸ್. ಅದರಲ್ಲಿ ನಮ್ಮ ಮೈನ್ ಅಂದರೆ ಇಟಿಎಸ್ಸಿ ಗೋಡು ಆದರ್ಶ ನಗರ ಈ ವಲಯದಲ್ಲಿ ಕರೆಂಟಿನ ಸಮಸ್ಯೆ ಭಾಳ ಇದೆ. ಏನು ಗೊತ್ತಾ, ಅರಣ್ಯ ಇಲಾಖೆಯವ್ರದ್ದು ಏನಂದ್ರೆ ಮರ ತೆರವುಗೊಳಿಸೋದು ಭಾಳ ಸಮಸ್ಯೆ ಆಗ್ತಿದೆ. ನಿಮಗೂ ಕೂಡ ಏನು ಹೇಳ್ತೀರಿ ಇದ್ರ ಬಗ್ಗೆ? ಆಕ್ಚುಲಿ ಏನಂದ್ರೆ ನೋಡಿ, ಇದು ಸ್ಕೂಲ್ ಪ್ರಿಮಿಸಸ್ ನಾವು ಕೆಲಸ ಮಾಡ್ತಿದ್ವಿ. ಮುಂಚೆ ಈ ಕಡೆ ಇತ್ತು ಲೈನ್. ಇದು ಒಂದು 4-3 ವರ್ಷದ ಮುಂಚೆ ನಾನು ಆ ಕಡೆ ಶಿಫ್ಟ್ ಮಾಡಿಕೊಟ್ಟಿದ್ದೆ. ಇಲ್ಲಿ ಏನಾಗಿದೆ ಅಂದ್ರೆ ಫುಲ್ ಆಕೇಶ ಮರಗಳು ಲೈನ್ ಕಡೆನೇ ಬಾಗಿದೆ. ಬೇಕಾದ್ರೆ ವಿಡಿಯೋ ತೋರಿಸಿ ಅವ್ರಿಗೆ. ಹೌದೌದು, ಇನ್ನು ಕಾಣುತ್ತಿಲ್ಲ ಎಲ್ಲ ಲೈನ್ ಕಡೆ ಬಾಗಿದೆ. ಇದು ನೋಡಿ, ಇನ್ನೂ ಕ್ಲಿಯರ್ ಮಾಡಿಲ್ಲ. ಎಷ್ಟೆಲ್ಲ ಅಷ್ಟು ಕ್ಲಿಯರ್ ಮಾಡಿ ಫುಲ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಅರಣ್ಯ ಇಲಾಖೆಯವರು ಇದಕ್ಕೆ ಅರಣ್ಯ ಇಲಾಖೆಯವರು ಏನು ಮಾಡೋದಿಲ್ಲ. ಯಾಕಂದ್ರೆ ಕಂಬ ಬೀಳ್ತಾನೆ ಇರುತ್ತೆ. ನಾವು ಕೆಲಸ ಮಾಡೋತ್ತಿಗೆ ಅಲ್ಲಾಡುತ್ತಲ್ಲ ಮರ. ಹೌದೌದು, ನಾವು ಕಂಬದ ಮೇಲೆ ಇರ್ತೀವಿ. ನಮಗೆ ಬೆಳಿಗ್ಗಿಂದ ಹೆಂಗಾಗಿದೆ ಅಂದ್ರೆ ಕೆಲಸ ಮಾಡೋದ ಹೋಗೋದ ಅಂತ ಆಗಿದೆ. ಯಾಕಂದ್ರೆ ಅಷ್ಟು ಗಾಳಿ ಬರ್ತಾ ಇದೆ. ಅಷ್ಟು ಮಳೆ ಗಾಳಿ ಅಷ್ಟು ಮಳೆ ಇಲ್ಲ, ಗಾಳಿ. ಆ ಗಾಳಿಗೆ ಮರ ಈ ಕಡೆ ಬೀಳುತ್ತಾ ಆ ಕಡೆ ಬೀಳುತ್ತಾ. ಕಂಬದಲ್ಲಿ 2 ವೈರ್ ಎಳ್ದಿದ್ವಿ. ಒಟ್ಟು 6 ಮತ್ತೆ 3 9 ವೈರ್ ಇದೆ ಇಲ್ಲಿ. ಅದನ್ನ ಎಳಿಬೇಕಾರೆ ಎಲ್ಲರೂ ಕಂಬ ಮೇಲೆ ಮರ ಬಿತ್ತಾ ಇತ್ತು ಅಂದ್ರೆ ಸ್ಲಿಪ್ ಆಗಿ ಮೈ ಮೇಲೆ ಬಿದ್ರು ಕೂಡ ಕಂಬದ ಮೇಲೆ ಮರ ಬಿದ್ರೆ ಕಂಬದ ಮೇಲೆ ಕೆಳಗೆ ಬೀಳ್ತಾರೆ. ಯಾವ ತರ ಬೀಳ್ತಾರೆ ನಮಗೂ ಗೊತ್ತಾಗಲ್ಲ. ಏನಾದ್ರು ಅನಾಹುತ ಆದ್ರೆ ಅವ್ರಿಗೆ ಯಾರು ಇದ್ ಮಾಡೋದು ಅಲ್ವಾ? ಪರಿಹಾರ ಕೊಡೋದಾಗ್ಲಿ ನಾವೇ ಕೊಡ್ಬೇಕು. ಯಾಕಂದ್ರೆ ನಮ್ ಜೊತೆ ಕೆಲ್ಸಕ್ಕೆ ಬಂದಿರೋದಲ್ಲ, ನೀವೇ ಗುತ್ತಿಗೆದಾರ. ಯಾರು ರೆಸ್ಪಾನ್ಸ್ ತಗೊಳಲ್ಲ. ಈ ಕೆ.ಬಿ ಡಿಪಾರ್ಟ್ಮೆಂಟ್ ಇಂದ ಇಲ್ಲ, ಅದೇನ್ ಕೊಡಲ್ಲ ಯಾರು. ಕೆ.ಬಿ ಡಿಪಾರ್ಟ್ಮೆಂಟ್ ಇಲ್ಲ. ಕಾಂಟ್ರಾಕ್ಟ್ ಅಂದ್ರೆ ಹೆಂಗ್ ಗೊತ್ತಾ, ನಮ್ದು ಏನಿದೆ ನಾವೇ ನೋಡ್ಕೋಬೇಕು. ನಮ್ ಲೇಬರ್ಸ್ಗೆ ಏನ್ ಸೇಫ್ಟಿ ಇದೆ ನಾವೇ ಮಾಡ್ಕೋಬೇಕು. ನೀವೆಲ್ಲ ಮಾಡ್ಕೊಂಡಿದೀವಿ, ಅದು ಬೇರೆ. ಆದ್ರೆ ಯಾಕೆ ರಿಸ್ಕ್ ತಗೊಳ್ಬೇಕು ನಾವು? ನಮ್ಗೆ ಒಂದು 3 ಹೊತ್ತು ಊಟಕ್ಕೆ ಇಷ್ಟೆಲ್ಲ ತಗೊಂಡ್ಕೋಬೇಕಂತ ಏನಿಲ್ಲ. ನಮ್ಗೆ ಒಳ್ಳೆ ಕೆಲಸ ಗೊತ್ತುಂಟು, ವೈರಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದ್ರೆ ಏನಂದ್ರೆ ಸರ್ವಿಸ್, ಇದು ಸರ್ವಿಸ್ ಫೀಲ್ಡ್. ಹಂಗಾಗಿ ನಾವು ಬಂದು ನಮ್ಮ ಊರಲ್ಲಿ ಕರೆಂಟ್ ಇಲ್ದಿದ್ದಾಗ